ಆಗ ದುರುಳನಾದ ಭಸ್ಮಾಸುರನಿಂದ ಉಪಟಳವೆಂದು ದೇವತೆಗಳು ಬಂದು ತಿಳಿಸಿದರು. ಇದಕ್ಕೆ ಕಾರಣವಾದ ಪರಮೇಶ್ವರನನ್ನು ಕಾಣಲೇಬೇಕು. ಆದ್ದರಿಂದ ಕೈಲಾಸದತ್ತ ತೆರಳುತ್ತೇನೆ. ಬಹಳ ಹಿಂದೆ ಒಬ್ಬ ಮಗ ಹುಟ್ಟಿರಬೇಕಲ್ಲ. ಹುಟ್ಟಿದ್ದಾನೆ. ಆತನಿಗೆ ಭಸ್ಮವನ್ನು ತರುವ ಕಾಯಕ ನೀಡಿರಬೇಕಲ್ಲ. ಹೌದು. ಅವ ಏನು ಮಾಡಿದ್ದಾನೆ ಬಲ್ಲೆಯ? ಏನು ಮಾಡಿದ್ದಾನೆ ಬಾವ? ನೀನು ನೀಡಿದ ವರಫಲದಿಂದ ಭೂಲೋಕದಲ್ಲಿ ಕಂಡವರ ತಲೆಯ ಮೇಲೆ ಕೈ ಇಟ್ಟು ಅವರ ಭಸ್ಮಗಳನ್ನು ತಂದು ಕೊಡುತ್ತಿದ್ದಾನೆ. ಇವನನ್ನು ಹೀಗೆ ಬಿಟ್ಟರೆ ನಾಳೆ ನಮ್ಮನ್ನು ಬಿಡಲಾರ ಆತ. ಇಲ್ಲಿಗೂ ಬರುತ್ತಾನೆ, ನಿನ್ನ ತಲೆಯ ಮೇಲೆ ಕೈ ಇಡುತ್ತಾನೆ. ನನ್ನ ಮಗ ಬರಬೇಕು, ಅವನಿಗೆ ತಕ್ಕ ಶಿಕ್ಷಣ ಕೊಡಬೇಕು ಅಂತಾದ್ರೆ ಭಸ್ಮವನ್ನು ತೆಗೆದುಕೊಂಡು ಬರಬೇಕು. ನಿರೀಕ್ಷೆಯಲ್ಲಿ ಇರ್ತಾನೆ, ನೋಡ್ತೇನೆ. ಸರಿಯಾದ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ವರವನ್ನ ಕೊಟ್ಟಿದ್ದೇನೆ. ಅದನ್ನ ಬಿಟ್ಟು ದುರುಳ ಕಾರ್ಯದಲ್ಲಿ ನಡೆಯುವುದಕ್ಕೆ ಮುಂದಾಗಿದ್ದೀಯಾ? ತಾ ಮಾಡಿದ ತಪ್ಪಾಯ್ತು, ನಾನು ಕಾರಣ ಹಿಡಿದುಕೊಂಡ್ರೆ ಕ್ಷಮಿಸ್ತೇನೆ, ಇಲ್ಲ ತಕ್ಕ ಶಿಕ್ಷೆಯನ್ನ ಕೊಡ್ತೇನೆ. ಏನಾಯ್ತು ಅಪ್ಪನಿಗೆ? ಬೋಳೆ ಶಂಕರ ಕೇಳಿದ ತಕ್ಷಣ ಕೊಟ್ಟ ವರವನ್ನ ಹೀಗೆ ಕಾಲಿಡಿಬೇಕಂತೆ.
ಕಾಲ್ ಹಿಡಿಯುವ ಅಲ್ಲ. ಒಳ್ಳೆ ಮಾತು. ನಿನಗೆ ಯಾಕೆ ಹೀಗಾಯ್ತು ಅಂತ ಅರ್ಥ ಆಯ್ತು. ಆ ದೇವೇಂದ್ರ, ವಿಷ್ಣು, ಬ್ರಹ್ಮ ಇವರು 3 ನಿನ್ನ ತಲೆ ತಿಂದಿದ್ದಾರೆ. ಹಾಗಾಗಿ ನೀನು ಹೀಗೆ ಆಡ್ತಾ ಇದ್ದೀಯ. ಇವತ್ತೊಂದು ದಿನ ಕಳೆಯಲಿ, ನಾಳೆ ಅವರಿಗೆಲ್ಲ ತಕ್ಕ ಮದ್ದನ್ನು ಇದ್ದೇನೆ. ನಾಳೆ ಅವರಿಗೆ ಇರುವುದಕ್ಕೆ ಬಿಡ್ತೇನೆ ಅಂತ ತಿಳಿಸಿಕೊಂಡಿದ್ದೀಯಾ? ತಕ್ಕ ಶಿಕ್ಷೆಯನ್ನು ಏನು ಮಾಡ್ತೀಯ? ವೀರಭದ್ರ, ಮಗನೇ ವೀರಭದ್ರ.